ತೈವಾನ್ ಸುತ್ತಮುತ್ತ ಚೀನಾದ ಸೈನಿಕ ಚಟುವಟಿಕೆಗಳು ಮತ್ತೆ ತೀವ್ರಗೊಂಡಿರುವುದು ಏಷ್ಯಾ ಪ್ರದೇಶದಲ್ಲಿ ಆತಂಕವನ್ನ ಹೆಚ್ಚಿಸಿದೆ. ಬುಧವಾರ ಬೆಳಗ್ಗೆ 6 ಗಂಟೆಯ ವೇಳೆಗೆ ತೈವಾನ್ ಮಿನಿಸ್ಟ್ರಿ ಆಫ್ ನ್ಯಾಷನಲ್ ಡಿಫೆನ್ಸ್ ನೀಡಿದ ಮಾಹಿತಿಯ ಪ್ರಕಾರ ಒಟ್ಟು 36 ಚೀನಿ ಯುದ್ಧ ವಿಮಾನಗಳು, 8 ನೌಕಾಪಡೆಯ ಹಡಗುಗಳು ಹಾಗೂ 1 ಅಧಿಕೃತ ನೌಕೆ ತೈವಾನ್ ಸುತ್ತ ಕಾರ್ಯಾಚರಣೆ ನಡೆಸುತ್ತಿವೆ. ಈ ಬೆಳವಣಿಗೆ ತೈವಾನ್ ಮತ್ತು ಚೀನಾ ನಡುವಿನ ಉದ್ವಿಗ್ನತೆಯನ್ನ ಮತ್ತಷ್ಟು ಹೆಚ್ಚಿಸುವ ಸೂಚನೆಯನ್ನ ನೀಡುತ್ತಿದೆ. ವರದಿಯ ಪ್ರಕಾರ 36 ವಿಮಾನಗಳಲ್ಲಿ 24 ವಿಮಾನಗಳು ತೈವಾನ್ನ ಮಧ್ಯರೇಖೆ ಅಂದ್ರೆ ಮೀಡಿಯನ್ ಲೈನ್ ದಾಟಿ ಉತ್ತರ, ಮಧ್ಯ, ದಕ್ಷಿಣ, ಪಶ್ಚಿಮ ಮತ್ತು ಪೂರ್ವ ಭಾಗಗಳ ವಾಯು ರಕ್ಷಣಾ ಗುರುತು ವಲಯವನ್ನ ಒಳಗೆ ಪ್ರವೇಶಿಸಿದೆ. ಇದು ತೈವಾನ್ ಭದ್ರತಾ ವ್ಯವಸ್ಥೆಗೆ ನೇರ ಸವಾಲು ಎಂದು ಪರಿಗಣಿಸಲಾಗಿದೆ. ತೈವಾನ್ ವಾಯು ರಕ್ಷಣಾ ಗುರುತು ವಲಯ ಅಂದ್ರೆ ದೇಶದ ಅಧಿಕೃತ ಗಡಿಯಲ್ಲ, ಆದ್ರೆ ಭದ್ರತಾ ಕಾರಣಕ್ಕಾಗಿ ವಿಮಾನಗಳ ಚಲನವಲನವನ್ನ ನಿಗಾ ಇಡುವ ವಿಶೇಷ ವಲಯ. ಈ ವಲಯಕ್ಕೆ ಅನಾಧಿಕೃತ ಪ್ರವೇಶ ಮಾಡಿದಾಗ ತೈವಾನ್ ತನ್ನ ರಕ್ಷಣಾ ವ್ಯವಸ್ಥೆಯನ್ನ ಸಕ್ರಿಯಗೊಳಿಸುವ ಪ್ರಕ್ರಿಯೆಯನ್ನ ನೀಡುತ್ತದೆ. ತೈವಾನ್ ರಕ್ಷಣಾ ಸಚಿವಾಲಯ ಈ ಪರಿಸ್ಥಿತಿಯನ್ನ ನಿಕಟವಾಗಿ ಗಮನಿಸುತ್ತಿದ್ದು, ತಕ್ಷಣವೇ ಯುದ್ಧ ವಿಮಾನಗಳು, ನೌಕಾಪಡೆ ಮತ್ತು ಭೂ ಆಧಾರಿತ ಕ್ಷಿಪಣಿ ವ್ಯವಸ್ಥೆಗಳನ್ನು ಸಜ್ಜುಗೊಳಿಸಿದೆ. ಪ್ರತಿಯೊಂದು ಚಲನವಲನಕ್ಕೂ ಸೂಕ್ತ ಪ್ರತಿಕ್ರಿಯೆ ನೀಡಲಾಗುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ಚೀನಾದ ಈ ರೀತಿಯ ಸೈನಿಕ ಚಟುವಟಿಕೆಗಳು ಕಳೆದ ಕೆಲವು ವರ್ಷಗಳಿಂದ ಹೆಚ್ಚುತ್ತಿದೆ. ತೈವಾನ್ ಮೇಲೆ ತನ್ನ ಹಕ್ಕು ಇದೆ ಎಂದು ಹೇಳಿಕೊಳ್ಳುವ ಚೈನಾ ಈ ರೀತಿಯ ಅಭ್ಯಾಸಗಳ ಮೂಲಕ ಒತ್ತಡ ಹೆಚ್ಚಿಸುವ ಪ್ರಯತ್ನ ಮಾಡುತ್ತಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಇನ್ನೊಂದೆಡೆ ತೈವಾನ್ ತನ್ನ ಸ್ವಾಯತ್ತತೆಯನ್ನ ಕಾಪಾಡಿಕೊಳ್ಳಲು ಸಜ್ಜಾಗಿದೆ. ಈ ಬೆಳವಣಿಗೆಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಪ್ರಕ್ರಿಯೆ ವ್ಯಕ್ತವಾಗ್ತಿದೆ. ಅಮೆರಿಕ ಸೇರಿದಂತೆ ಹಲವಾರು ದೇಶಗಳು ತೈವಾನ್ ಭದ್ರತೆಯ ಪರ ನಿಂತಿದ್ದು, ಚೀನಾದ ಈ ಕ್ರಮವನ್ನ ಎಚ್ಚರಿಕೆಯಿಂದ ಗಮನಿಸಿದೆ. ತೈವಾನ್ ಜಲಸಂಧಿ ಪ್ರದೇಶವು ಜಾಗತಿಕ ವ್ಯಾಪಾರಕ್ಕೆ ಪ್ರಮುಖ ಮಾರ್ಗವಾಗಿರೋದ್ರಿಂದ ಇಲ್ಲಿ ಯಾವುದೇ ಸಂಘರ್ಷ ಉಂಟಾದ್ರೆ ಅದರ ಪರಿಣಾಮ ವಿಶ್ವದಾದ್ಯಂತ ಕಾಣಿಸಿಕೊಳ್ಳಬಹುದು. ತಜ್ಞರ ಪ್ರಕಾರ ಇಂತಹ ಸೈನಿಕ ಚಟುವಟಿಕೆಗಳು ನೇರ ಯುದ್ಧಕ್ಕೆ ಕಾರಣವಾಗದಿದ್ದರೂ ಭವಿಷ್ಯದಲ್ಲಿ ದೊಡ್ಡ ಸಂಘರ್ಷಕ್ಕೆ ದಾರಿ ಮಾಡಿಕೊಡುವ ಸಾಧ್ಯತೆ ಇದೆ. ನಿರಂತರ ಒತ್ತಡದಿಂದ ತೈವಾನ್ ಮೇಲೆ ಮಾನಸಿಕ ಹಾಗೂ ತಂತ್ರಜ್ಞಾನದ ಒತ್ತಡ ತರುವ ಉದ್ದೇಶವೂ ಇರಬಹುದು. ಒಟ್ನಲ್ಲಿ ತೈವಾನ್ ಸುತ್ತ ಚೀನಾದ ಸೈನಿಕ ಚಟುವಟಿಕೆಗಳು ಪ್ರಾದೇಶಿಕ ಶಾಂತಿ ಮತ್ತು ಭದ್ರತೆಗೆ ಸವಾಲು ತಂದಿದೆ. ಈ ಪರಿಸ್ಥಿತಿ ಮುಂದುವರೆದರೆ ಏಷ್ಯಾ ಪ್ರದೇಶದಲ್ಲಿ ಉದ್ವಿಗ್ನತೆ ಮತ್ತಷ್ಟು ಹೆಚ್ಚುವ ಸಾಧ್ಯತೆ ಇದೆ. ಜಾಗತಿಕ ರಾಜಕೀಯ ಮತ್ತು ಭದ್ರತಾ ಸಮೀಕರಣಗಳಲ್ಲಿ ಇದರ ಪರಿಣಾಮ ಮಹತ್ವದ್ದಾಗಿದ್ದು, ಎಲ್ಲರ ಗಮನ ಈಗ ಈ ಪ್ರದೇಶದತ್ತ ಕೇಂದ್ರೀಕೃತವಾಗಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.